ಅಲ್ಲ, ಈಗ ನಮ್ಮ ಜಿಲ್ಲೆಗೆ ನಮಗೆ 2 ಸಚಿವ ಸ್ಥಾನ ಬೇಕು ಅಂತ ಹೇಳಿದ್ರು. ಆದ್ರೆ ಈ 2 ಸಚಿವ ಸ್ಥಾನ ಮತ್ತೆ ತಪ್ಪಲಿಕ್ಕೆ ಎಂ.ಬಿ. ಪಾಟೀಲ್ ಕಾರಣ ಅಂತ ಇಬ್ರು ಕೂಡ ಅಸಮಾಧಾನ ನೇರವಾಗಿನೇ ವ್ಯಕ್ತ. ನೋಡ್ರಿ, ಆಂತರಿಕವಾಗಿ ಅವ್ರವ್ರದ್ದು ಏನು ಜಗಳಿತೋ ಗೊತ್ತಿಲ್ಲ. ಎಂ.ಬಿ. ಪಾಟೀಲ್ರು ಪ್ರಭಾವಿ ರಾಜಕಾರಣಿಗಳು. ಅವ್ರು ಸಾಕಷ್ಟು ಹೈಕಮಾಂಡ್ ನಾಯಕರಿಗೆ ಚಾ ಕಾಫಿ ಹಿಡಿದು ಅವ್ರು ರಾತ್ರಿ ರೂಮಿನ ಬಾಡಿಗೆ ಸಹಿತ ಕೊಡ್ತಾರೆ ಬೆಂಗಳೂರಿಗೆ ಬಂದ್ರೆ. ಮತ್ತು ಎಂ.ಬಿ. ಪಾಟೀಲ್ ಮಾಡ್ಲಾರ್ದ ನಾನು ಕಾಂಗ್ರೆಸ್ ಯಾರು ಮಾಡ್ಬೇಕು ಅವ್ರನ್ನ? ಇವೇನು ಶಿವಾನಂದ ಹಚ್ಚೋಡೋದು ಮಾಡಿದ್ರಲ್ಲ, ಇವ ತಾನೇ ತಿನ್ನೋ ಹೈಕಮಾಂಡ್ಗೂ ಕೊಡೋಲ್ಲ, ಯಾರಿಗೂ ಅಲ್ಲ. ಇವ ಮನೆ APMC ಮಿನಿಸ್ಟರ್ ಇದ್ದಲ್ಲ, ಅವನಿಗೆ ಸಾಲ್ತಿದ್ದಿಲ್ಲ. ಇನ್ನು DK ಶಿವಕುಮಾರ್ ಎಲ್ಲಿ ಕೊಡಬೇಕು, ರಾಹುಲ್ ಗಾಂಧಿ. ಹೀಗಾಗಿ ಎಂ.ಬಿ. ಪಾಟೀಲ್ ಪ್ರಭಾವಿಗಳು ಅದಾರೆ ಕಾಂಗ್ರೆಸ್ನಲ್ಲಿ. ಯಾಕಂದ್ರೆ ಅವ್ರು ತನು ಮನ ಧನದಿಂದ 3 ಮಂದಿ ಕಾಂಗ್ರೆಸ್ ಹೈಕಮಾಂಡದ ಗಿರೇಕಿಗಳು. ಒಂದು KJ ಜಾರ್ಜು, DK ಶಿವಕುಮಾರ್, ಎಂ.ಬಿ. ಪಾಟೀಲ್. ಮತ್ತು ಎಂ.ಬಿ. ಪಾಟೀಲ್ ಪ್ರಭಾವಿ ಆಗವ್ರೆ. ಮತ್ತು ಇವರೆಲ್ಲ ಪುಕ್ಸಾಟಿ ತಿಂದು ಅವ್ರಿಗೂ ಕೊಡ್ಬೇಕಿಲ್ಲ ಮ್ಯಾಗ. ಈಗ BJP ಒಳಗೆ ಮ್ಯಾಗೇನೂ ಇಲ್ಲ ರೊಕ್ಕದ ವ್ಯವಹಾರ. ಇಲ್ಲಿ ಯಡಿಯೂರಪ್ಪ ಕೊಳ್ಳಾರ್ದ ಮಂತ್ರಿ ಆಗ್ಯಾರ ಯಾರು? ಯಡಿಯೂರಪ್ಪಗೂ ಎಲ್ಲ ರೊಕ್ಕ ಕೊಟ್ಟೆ ಮಂತ್ರಿ ಆದವ್ರು ಒಂದು 15 ಮಂದಿ ಅದಾರ. ರಾತ್ರಿ ಲಿಸ್ಟ್ ಚೇಂಜ್ ಮಾಡಿ ಮಾಡ್ಯಾರ. ನಾವೇನು ಯಡಿಯೂರಪ್ಪ ಮೊದಲೇ 2ನೇ ಸಲ ಆಗಾಗ ಪಾಪ ಹೈಕಮಾಂಡದವ್ರು ಕಳ್ಸಿದ ಲಿಸ್ಟ್ ಬೇರೆ. ಇಲ್ಲಿ ರಾತ್ರಿ 3-4 ತನಕ ರೊಕ್ಕ ಕಲೆಕ್ಷನ್ ಮಾಡಿ ಸನ್ಮಾನ್ಯ ಶ್ರೀ ಬೊಮ್ಮಾಯಿ ಆದಿಯಾಗಿ ಎಲ್ಲರೂ ರಾತ್ರಿ ಚೇಂಜ್ ಆದವ್ರೆ ಲಿಸ್ಟ್ನಾಗ. ಈಗ ಬೊಮ್ಮಾಯಿರು ಭಾಳ ತಾರೀಫ್ ಮಾಡ್ತಾರೆ ಯಡಿಯೂರಪ್ಪನ. ಯಾಕಂದ್ರೆ ಪಾಪ ಅವ್ರ ಮಗನ MLA ಮಾಡ್ಬೇಕಾಗಿತ್ತು. ಅದಕ್ಕೆ ಬೊಮ್ಮಾಯಿರು ಏನು ಹೇಳಿದ್ರು, ಬಸನಗೌಡನ ತೊಗೊಂಡವರು ಯಡಿಯೂರಪ್ಪ ಸಂಬಂಧಿ ಇಲ್ಲ ಬೊಮ್ಮಾಯಿ ಅವರೇ. ನೀವು ನಿಮ್ಮ ಲಿಸ್ಟೇ ಇರಲಿಲ್ಲ ಗೃಹ ಮಂತ್ರಿ ಆಗಾಗ. 3 ಗಂಟೆಗೆ ನಿಮ್ಮದು ಲಿಸ್ಟ್ ಚೇಂಜ್ ಆಯಿತು. ಏನು ಯಡಿಯೂರಪ್ಪನ ಮಗ ವಿಜೇಂದ್ರಗೆ ಏನು ಮುಟ್ಟು ಓಕೆ ಪೇಡ್ ಅಂತ ಹೇಳಿ ಸಿಕ್ಕ ಹೊಡೆದು ಬಂದ ಕೂಡಲೇ ನೀವು ಮಂತ್ರಿ ಆಗಿರಿ. ಅದಕ್ಕೆ ಯಡಿಯೂರಪ್ಪನಿಂದ ನಾವೇನು ಆಗಿಲ್ಲೇನು. ನಿಮ್ಮ ಪ್ರೀತಿ ವಿಶ್ವಾಸ ಇದ್ರೆ ಯಡಿಯೂರಪ್ಪ ನೇತೃತ್ವದಾಗೆ ಇರ್ರಿ. ಅಂದ್ರೆ ಕಾಂಗ್ರೆಸ್ ಅಲ್ಲಿ ಯಾರಿಗೆ ನಮ್ಮ ಜಿಲ್ಲೆ ಯಾರು ಸಿಕ್ಕಿಲ್ಲ, ಅವ್ರು ಪೇಮೆಂಟ್ ಮಾಡಿಲ್ಲ ಅಂತಾನೆ ಸಿಕ್ಕಿಲ್ಲ. ಪೇಮೆಂಟ್ ಮಾಡಿಲ್ಲ ಪಾಪ. ಅಷ್ಟು ಎಂ.ಬಿ. ಪಾಟೀಲ್ ಅಷ್ಟು ಪೇಮೆಂಟ್ ಮಾಡೋ ತಾಕತ್ತಲ್ಲ. ಎಂ.ಬಿ. ಪಾಟೀಲ್ಕಿಂತ ಹೆಚ್ಚು ಆಸ್ತಿ ಐತಿ ಇಲ್ಲಿ ನಮ್ಮ ಹಚ್ಚಡೋದು. ಮತ್ತೆ ಯಶವಂತರಾವ್ ಇಬ್ರು ಏನು ಬಡವರಿಲ್ಲ, ಕೊಡು ಮನಸ್ಸಲ್ಲ. ಎಂ.ಬಿ. ಪಾಟೀಲ್ ಕೊಡುಗೈ ದಾನಿ ಅದಾರ. 100 ರೂಪಾಯಿದಾಗ 75 ರೂಪಾಯಿ ಖರ್ಚು ಮಾಡೋರು ಅದಾರ. ಇವ್ರು ಕರ್ಡ್ 100ಕ್ಕೆ 100 ತಾವೇ ಇಟ್ಕೊಂಡು ಬರೀ ಸೋನಿಯಾ ಗಾಂಧಿ ಒಂದು 15 ರೂಪಾಯಿ ಹಾರ ಒಯ್ದು ಗಿರಕಿಗಳು. ಇವ್ರನ್ನ ಹೆಂಗೆ ಮಂತ್ರಿ ಮಾಡ್ತಾರೆ?